टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ ನಾವಿಲ್ಲೇ ಇರೋದು ಪಕ್ಕದಲ್ಲೇ, ಇದು ನಮ್ಮದು ಸ್ವಂತ ಮನೆ ಇಲ್ಲೇ ಇರೋದು. ಈಗ ಕಳೆದ ಮಂಗಳವಾರ ಇಲ್ಲಿ ಒಂದು ರಾತ್ರಿ 10 ಗಂಟೆ ಸಮಯದಲ್ಲಿ ಒಂದು ಘಟನೆ ಮತ್ತೊಂದು ದುರಂತ ನಡೀತು. ಭಾಳ ದುಃಖಕರವಾದಂಥ ವಿಚಾರ. ಇಲ್ಲಿ ಇವರು ಸುಮಾರು ಒಂದು 6 ವರ್ಷದಿಂದ ಇದೇ ಮನೆಯಲ್ಲಿ ಬಾಡಿಗೆಗಿದ್ದಾರೆ. ಯಾವುದೇ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳು ಇರಲಿಲ್ಲ, ಅನ್ಯೋನ್ಯವಾಗಿದ್ದರು. ಅಲ್ಲಿ ಇರ್ತಕ್ಕಂಥ ಅವತ್ತೊಂದು ದಿವಸ ಮಂಗಳವಾರ ರಾತ್ರಿ 10 ಗಂಟೆನಲ್ಲಿ ಅವರ ಈ ದೊಡ್ಡ ಮಗ ಬೇರೆ ಯಾವುದೋ ಕಾರಣ ಅಂತದ್ದು ತನ್ನ ತಾಯಿಗೆ ಚುಚ್ಚಿರುವಂಥದ್ದು, ಹಲವಾರು ಭಾಗದಲ್ಲಿ ಹಲವಾರು ಚುಚ್ಚಿರ್ತಕ್ಕಂಥದ್ದು ನಾವು ಗಮನಿಸ್ತು. ತಕ್ಷಣದಲ್ಲಿ ಅವರನ್ನು ಆಸ್ಪತ್ರೆಗೆ, ಆ ಪಕ್ಕದ ಮನೆಯವರೆಲ್ಲರೂ ಸೇರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಈಗ ಅವರು ಚೇತರಿಸ್ಕೊಂಡಿದೆ ಅಂತಕ್ಕಂಥದ್ದು ಭಾಳ ಸಂತೋಷ. ಏನು ವಿಚಾರ ಗಲಾಟೆ ಆಗಿದೆ ಅಂತ ಹೇಳಿ ಸರ್, ಬಹುಶಃ ಅದು ಆ ಹುಡುಗನಿಗೆ ಕುಡಿತದ ಒಂದು ದುರಭ್ಯಾಸ ಇದ್ದ ಕಾರಣದಿಂದ, ಕುಡಿಲಿಕ್ಕೆ ಹಣ ಕೊಡಿಲ್ಲ ಅಂತಕ್ಕಂಥ ಒಂದು ಕಾರಣಾಂತರದಿಂದ ತನ್ನ ತಾಯಿಗೆ ಚೂರಿ ಹಾಕಿದ್ದಾರೆ ಅಂತಕ್ಕಂಥದ್ದು ಬಹಳ ಖೇದಕರವಾದಂಥ ವಿಚಾರ. ಆತನ ಹೆಸರು ಗೊತ್ತಿಲ್ಲ, ಬಟ್ ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಹಾಗಾಗಿ ಅವರು ಅನ್ಯೋನ್ಯವಾಗಿದ್ರು, ಬರೀ ನೋಡ್ತಾ ಇದ್ವಿ ಅಷ್ಟೇನೆ. ಸಾಮಾನ್ಯವಾಗಿ ಇಲ್ಲೇ ಇರ್ತಿದ್ದ, ಅವರೆಲ್ಲೂ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ಸಾಧ್ಯತೆ ಕಡಿಮೆ ಇತ್ತು, ಇಲ್ಲೇ ಇರ್ತಾ ಇದ್ರು. ಆದರೆ ಇಷ್ಟೇ ಕಾರಣಕ್ಕೆ ತನ್ನ ಹೆತ್ತ ತಾಯಿಗೆ ಒಂದು ಚೂರಿ ಆಗ್ತಕ್ಕಂಥ ಕೆಲಸವನ್ನು ಯಾವುದೇ ಮಕ್ಕಳು ಸಮಾಜದಲ್ಲಿ ಮಾಡಬಾರ್ದು. ಸರ್ಕಾರನೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ, ನ್ಯಾಯಾಲಯ ಮತ್ತು ಸರ್ಕಾರನೂ ಕೂಡ ಇಂಥವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ತ್ವರಿತವಾಗಿ ಕೊಡ್ತಕ್ಕಂಥದ್ದು, ಸಮಾಜಕ್ಕೆ ಕಾಣ್ತಕ್ಕಂಥ ರೀತಿಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬಹುಶಃ ಸಮಾಜದಲ್ಲಿ ಘಟನೆಗಳು ಕಡಿಮೆ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನನ್ನ ಹೆಸರು BRC ಬೆಟ್ಟಸ್ವಾಮಿ.